ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಭಾರತಿ ಪ್ರಭು ಅವರು ಸದಾ ಮನೆಯಿಂದಲೇ ಕೈ ಚೀಲ ಹಿಡಿದು ಹೊರಡುತ್ತಾರೆ. ಏಕೆ? ಉತ್ತರ: ಭಾರತಿ ಪ್ರಭುರವರು ಮನೆಗೆ ಬೇಕಾದ ಸಾಮಾನುಗಳನ್ನು ಹಾಗೂ ತರಕಾರಿ ಏನೇ ವಸ್ತುಗಳನ್ನು ತರಬೇಕಾದರೂ ಪ್ಲಾಸ್ಟಿಕ್ ಚೀಲ ಬಳಸದೆ ಸದಾ ಯಾವಾಗಲೂ ಮನೆಯಿಂದಲೇ ಕೈಚೀಲ ಹಿಡಿದು ಹೊರಡುತ್ತಾರೆ. ಪ್ರಶ್ನೆ 2. ಅಂತರ್ಜಲ ಹೇಗೆ ಕಲುಷಿತವಾಗುತ್ತಿದೆ? ಉತ್ತರ: ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತವೆ. ಪ್ರಶ್ನೆ 3. ಲೇಖಕಿಯು CSE ವರದಿಯಲ್ಲಿ ಓದಿದ ವಿವರ ಯಾವುದು? ಉತ್ತರ: ಲೇಖಕಿಯು CSE ವರದಿಯಲ್ಲಿ ಓದಿದ ವಿವರವೆಂದರೆ, ಕೋಲಾಗಳಲ್ಲಿ ಕೀಟನಾಶಕ ಇರುವ ಬಗ್ಗೆ ದೊಡ್ಡ ಕೋಲಾಹಲವಿದ್ದಾಗಿ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಎಂದು ಕೇಳಿದಳು. ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತವೆ. ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಯು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡದೇ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂಬುದಾಗಿ ವರದಿಯಾಗಿತ್ತು. ಪ್ರಶ್ನೆ 4. ಅನಿವಾಸಿ ಭಾರತೀಯರ ಯಾವ ಮಾತುಗಳನ್ನು ಕೇಳಿದಾಗ ಲೇಖಕಿಗೆ ಕೆಡುಕೆನಿಸುತ್ತಿತ್ತು? ಉತ್ತರ: ಭಾರತದಲ್ಲಿ ಸ್ವಚ್ಛತೆ ಇಲ್ಲ, ವ್ಯವಸ್ಥೆ ಇಲ್ಲ, ಅದಿಲ್ಲ, ಇದಿಲ್ಲ, ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಎಂಬ ಮಾತುಗಳನ್ನು ಕೇಳಿದಾಗ ಲೇಖಕಿಗೆ ಕೆಡುಕೆನಿಸುತ್ತಿತ್ತು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವಿದೇಶಿ ಕಂಪನಿಯ ದಿನ ಬಳಕೆಯ ವಸ್ತುಗಳನ್ನು ತಿಳಿಸಿ. ಉತ್ತರ: ವಿದೇಶಿ ಕಂಪನಿಯ ದಿನ ಬಳಕೆಯ ವಸ್ತುಗಳೆಂದರೆ ಮೊಬೈಲ್ ಫೋನ್, ರೆಫ್ರಿಜರೇಟರ್, ಟಿವಿ, ಫ್ಯಾನ್, ಏರ್ ಕಂಡೀಷನ್, ಏರ್ ಕೂಲರ್, ಬೈಕುಗಳು, ಸ್ಕೂಟರ್ಗಳು, ಕಾರುಗಳು, ವಾಟರ್ ಪ್ಯೂರಿಫೈಗಳು, ಗೀಜರ್, ಸಿಂಕ್ಗಳು, ಮಿಕ್ಸರ, ಗ್ರೈಂಡರ್, ಕಂಪ್ಯೂಟರ್ಗಳು, ವಿದ್ಯುತ್ತಿನ ಸ್ಟೋವ್ಗಳು, ರಿಮೋಟ್ ಮುಂತಾದವುಗಳು. ಪ್ರಶ್ನೆ 2. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಹೇಗೆ ಸುಧಾರಿಸಬಹುದು? ಉತ್ತರ: ಪ್ಲಾಸ್ಟಿಕ್ ಚೀಲವನ್ನು ಬಳಸದೆ ನಮ್ಮ ಮನೆಗೆ ಬೇಕಾದ ಸಾಮಾನು ಹಾಗೂ ತರಕಾರಿ ಹಣ್ಣುಗಳನ್ನು ಕೈಚೀಲದಲ್ಲಿ ತುಂಬಿಕೊಂಡು ಬರುವುದು, ಮನೆ ಹಾಗೂ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿದ ನಂತರ ಅದನ್ನು ಮತ್ತೊಬ್ಬರ ಮನೆಯ ಮುಂದೆ ಅಥವಾ ರಸ್ತೆ ಬದಿ ಹಾಕದಿರುವುದು, ದೀಪಾವಳಿ ಹಬ್ಬವನ್ನು ಬೆಳಕಿನ ಹಬ್ಬವಾಗಿ ಆಚರಿಸಬೇಕೇ ಹೊರತು ಪಟಾಕಿಗಳನ್ನು ಸರಿಸಿ ಪರಿಸರವನ್ನು ಹಾಳು ಮಾಡಬಾರದು. ಅಂತರ್ಜಲವು ಕಲುಷಿತವಾಗದಂತೆ ನೋಡಿಕೊಳ್ಳುವುದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸುಧಾರಿಸಬಹುದು. ಪ್ರಶ್ನೆ 3. ಯಾವ ಕಾರಣಕ್ಕಾಗಿ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ? ಉತ್ತರ: ಪ್ಲಾಸ್ಟಿಕ್ ಚೀಲಗಳ ಅತಿಯಾದ ಬಳಕೆಯಿಂದ ಯಾವುದೇ ಮನೆಯ ಕಿರಾಣಿ ಸರಕು ಸಾಮಾನುಗಳಾಗಲಿ ತರಕಾರಿ ಹಣ್ಣುಗಳಾಗಲಿ ತರಲು ಕೈ ಚೀಲ ಉಪಯೋಗಿಸದೆ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರ ಕಲುಷಿತಗೊಳ್ಳುತ್ತಿದೆ. ಇಂದಿಗೂ ರಸ್ತೆ ಬದಿಯಲ್ಲಿ ಕೆಲವು ಏರಿಯಾದ ಮನೆಗಳ ಅಕ್ಕಪಕ್ಕಗಳಲ್ಲಿ ರಾಶಿ ಪ್ಲಾಸ್ಟಿಕ್ ಚೀಲಗಳು ಹಾಕುವುದರಿಂದ ದೀಪಾವಳಿ ಹಬ್ಬದಲ್ಲಿ ಮಾತ್ರವಲ್ಲದೆ ಜನನಾಯಕರು ಗೆದ್ದರೆ ಯಾರಾದರೂ ಸತ್ತರೆ ಅವರನ್ನು ಸ್ಮಶಾನಗೆ ಕರೆದೊಯ್ಯುವಾಗಲೂ ಪಟಾಕಿ ಸಿಡಿಸಿ ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ ಎಂಬುದಾಗಿ ಲೇಖಕಿಯವರು ಹೇಳಿದ್ದಾರೆ. ಪ್ರಶ್ನೆ 4. ವರದಿಯ ಪ್ರಕಾರ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು? ಉತ್ತರ: ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತವೆ. ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡದೇ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂಬುದಾಗಿ ಕೋಲಾದಲ್ಲಿ ಕೀಟನಾಶಕ ಮಿಶ್ರಣವಾದ ಬಗ್ಗೆ CSE ವರದಿಯಲ್ಲಿ ತಿಳಿಸಿತ್ತು. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವಿದೇಶಿ ಸಾಮಾನು, ವಿದೇಶಿ ಸಂಸ್ಕೃತಿಯ ಕುರಿತು ಲೇಖಕಿಯ ಅಭಿಪ್ರಾಯವನ್ನು ಸಂಗ್ರಹಿಸಿ ಬರೆಯಿರಿ. ಇಂದು ಸಿರಿವಂತರ ಮನೆಯಲ್ಲಿ ಮಾತ್ರವಲ್ಲ, ಮಧ್ಯಮ ವರ್ಗದ ಮನೆಯಲ್ಲಾಗಲಿ ಅಥವಾ ದಿನಗೂಲಿ ಮಾಡುವ ಬಡತನ ರೇಖೆಯಲ್ಲಿ ಇರುವವರೇ ಆಗಲಿ ಪ್ರತಿಯೊಬ್ಬರ ಬಳಿಯಲ್ಲಿಯೂ ಈಗ ಸ್ಮಾರ್ಟ್ ಫೋನ್ಗಳು ಇದ್ದೇ ಇರುತ್ತವೆ. ಅವರ ಮನೆಗಳಲ್ಲಿ ಟಿವಿ, ರೆಫ್ರಿಜರೇಟರ್, ಫ್ಯಾನ್, ಮಿಕ್ಸಿ, ಓಡಾಡಲು ಒಂದು ಬೈಕ್, ಮಲಗಲು ಮಂಚ ಅಥವಾ ದಿವಾನ್ ಬಳಕೆ ಇದ್ದೇ ಇರುತ್ತದೆ. ಇನ್ನು ಮಧ್ಯಮ ವರ್ಗದ ಮನೆಯಲ್ಲಿ ಇವೆಲ್ಲವುದರ ಜೊತೆಗೆ ಗೀಸರ್, ಸೋಲಾರ್, ಬಿಸಿನೀರಿನ ವ್ಯವಸ್ಥೆಗೆ, ಶುದ್ಧ ನೀರಿಗಾಗಿ ಪ್ಯೂರಿಫೈಯರ್ಗಳು. ಈ ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ಊಟ ಮಾಡಲು ಡೈನಿಂಗ್ ಟೇಬಲ್, ಏರ್ ಕೂಲರ್, ವಾಷಿಂಗ ಮಷೀನ, ಏರ್ ಕಂಡೀಷನ್, ಕಾರು ಇದೆಲ್ಲವೂ ಇಂದಿನ 21ನೇ ಶತಮಾನದಲ್ಲಿ ಮೂಲಭೂತ ಅನುಕೂಲಕ್ಕಾಗಿ ಇರುವ ವಸ್ತುಗಳಾಗಿವೆ. ಇವುಗಳೆಲ್ಲವೂ ಬಹುಪಾಲು ವಿದೇಶಿ ಸಂಸ್ಕೃತಿಯೇ ಆಗಿದ್ದರೂ ನಮ್ಮ ಸಂಸ್ಕೃತಿಯಂತೆ ನಾವು ಇದಕ್ಕೆ ಒಪ್ಪಿಕೊಂಡು ಬಿಟ್ಟಿದ್ದೇವೆ. ಇಂದು ಹಳ್ಳಿಗಳ ಮನೆಯಲ್ಲಿಯೂ ಸಗಣಿ ನೆಲದ ಮನೆ, ಸೌದೆ ಒಲೆ ಇರುವುದಿಲ್ಲ. ಮೊಜೈಕ್ ಟೈಲ್, ಗ್ಲಾಸ್ ಟೈಲ್ಸ್ ಮುಂತಾದವು ಹಾಗೂ ಗ್ಯಾಸ್ ಸ್ಟವ್ಗಳು, ಕುಕ್ಕರ್ಗಳು ಬಳಕೆಯಾಗುತ್ತಿವೆ. ನಗರ ಪ್ರದೇಶಗಳಲ್ಲಿಯಂತೂ ಯುವತಿಯರ ಸ್ಟೈಲ್ ನೋಡಿದರೆ ಇವರು ದೇಶೀಯರೋ ವಿದೇಶಿಯರೋ ಎಂಬ ಅನುಮಾನ ಬರುತ್ತದೆ. ಈ ಉತ್ತರವು ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ.
ಕೂದಲುಗಳನ್ನು ಕತ್ತರಿಸುವುದು, ಜಡೆಹಾಕದೆ, ಚಾಚದೆ ಬಿಟ್ಟು ಬಿಡುವುದು, ಕೆಲವರಂತೂ ವಿವಿಧ ರೀತಿಯ ಕಲರ್ ಡೈ ಪುಟ್ಟ ಮಾಡಿಕೊಳ್ಳುವುದು, ಪ್ಯಾಂಟ್, ಟೀ ಶರ್ಟ್, ಲಿಪ್ಸ್ಟಿಕ್, ತಾನು ಮೇಕಪ್, ಚಡ್ಡಿ ಹಾಕಿಕೊಂಡು ಓಡಾಡುವುದು, ಗಂಡು ಹುಡುಗರ ಸಮನಾಗಿ ಡ್ರಗ್ಸ್ಗಳನ್ನು ತೆಗೆದುಕೊಂಡು ತೂರಾಡುತ್ತಾ ನಮ್ಮ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಮರೆಯುತ್ತಿದ್ದಾರೆ. ಲಕ್ಷಣವಾಗಿ ಸೀರೆಯುಟ್ಟು, ಜಡೆಹಣೆದು, ಹೂ ಮುಡಿದು, ಹಣೆಗೆ ಬೊಟ್ಟು ಇಟ್ಟು ಪೂಜೆ ಮಾಡುವ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗಿದ್ದು ವಿದೇಶಿ ಸಂಸ್ಕೃತಿಯ ಕಡೆಗೆ ವಾಲಿದ್ದಾರೆ. ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ಕೈ ಚೀಲ ಹಿಡಿದು ತರಕಾರಿ ಹಣ್ಣು ತರುವುದು ಅವಮಾನ ಎಂಬಂತೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಿಡಿದು ತರುತ್ತಾರೆ. ಒಟ್ಟಾರೆ ಭಾರತೀಯರ ಮೇಲೆ, ಅದರಲ್ಲಿಯೂ ಕಾಲೇಜು ಮೆಟ್ಟಿಲು ಹತ್ತಿದ ಯುವತಿಯರ ಮೇಲೆ ಭಾಷೆಯಿಂದ ಮೊದಲ್ಗೊಂಡು ನಮ್ಮ ಸಂಸ್ಕೃತಿಯನ್ನು ಮರೆತು ವಿದೇಶೀಯ ಸಂಸ್ಕೃತಿಯನ್ನ ತಮ್ಮದಾಗಿಸಿ ಕೊಂಡಿದ್ದಾರೆ. ಪ್ರಶ್ನೆ 2. ಏನಾದರೂ ಮಾಡಿ ದೂರಬೇಡಿ. ಲೇಖನದಲ್ಲಿರುವ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿರಿ. ಏನಾದರೂ ಮಾಡಿ ದೂರಬೇಡಿ. ನೇಮಿಚಂದ್ರರವರ ಲೇಖನವು ನಮ್ಮ ದಿನನಿತ್ಯದಲ್ಲಿ ನಡೆಯಬಹುದಾದ ಆಗುಹೋಗುಗಳ ಬಗ್ಗೆ ತಿಳಿಸಲಾಗಿದೆ. ನಮ್ಮಿಂದಲೂ ತಿಳಿದೋ ತಿಳಿಯದೋ ತಪ್ಪು ನಡೆಯುತ್ತದೆ. ಆದರೆ ಆ ತಪ್ಪನ್ನು ನಾವು ಒಪ್ಪಿಕೊಳ್ಳಲು ಸಿದ್ಧರಿರುವುದಿಲ್ಲ. ಆದರೆ ಬೇರೆಯವರು ಮಾಡಿ ತಪ್ಪನ್ನು ದೂರುತ್ತೇವೆ. ಹೀಗೆ ಮಾಡಬಾರದು. ತಿಳುವಳಿಕೆಯನ್ನು ಮತಿನ ಅವರು ತಿಳಿಸಿಕೊಟ್ಟರು. ಏನಾದರೂ ಮಾಡಿ ದೂರಬೇಡ ಎಂಬ ಲೇಖನದಲ್ಲಿ ಹೊರಹೊಮ್ಮಿದೆ ಎಂಬ ಮೊದಲಿಗೆ ವಿದೇಶಿ ವಸ್ತುಗಳಿಗೆ ಆಕರ್ಷಕರಾಗಿ ಕೊಳ್ಳುವವರು ನಾವೇ, ಆದರೆ ಸ್ವದೇಶಿ ವಸ್ತುಗಳನ್ನು ಮಾರದೇ ಇರುವ ಅಂಗಡಿಯವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತೇವೆ. ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ಇಷ್ಟರಿಂದ ಯಾವ ಕಾಂತಿಯೂ ಆಗದಿರಬಹುದು. ಆದರೆ ನಮ್ಮ ಸಣ್ಣ ಪ್ರಯತ್ನದಲ್ಲಿಯೂ ಬದಲಾವಣೆ ಮತ್ತು ಸುಧಾರಣೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದಿಡಲು ಸಾಧ್ಯ ಎಂಬ ನಂಬಿಕೆ ಇದನ್ನು ಕಲಿತಿದ್ದು, ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ಮತಿನದವರು ತಮ್ಮ ಭಾಷಣದಲ್ಲಿ ಹೇಳಿದ ಸುಮ್ಮನೆ ದೂರಬೇಡಿ ಏನಾದರೂ ಮಾಡಿ ಎಂಬ ಮಾತುಗಳು ಪ್ರಸ್ತುತ ಪಠ್ಯದಲ್ಲಿ ಬಂದಿರುವ ಮತ್ತೊಂದು ಪ್ರಮುಖ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆ. ಬೇರೆಯವರಿಗೆ ಪ್ಲಾಸ್ಟಿಕ್ ಬಳಸಬೇಡಿ ಎಂದು ಹೇಳುವ ನಾವು ಪ್ರತಿನಿತ್ಯ ನಾವು ತರುವ ಸಾಮಾನುಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿತರುತ್ತವೆ. ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ನಂತರ ಪ್ಲಾಸ್ಟಿಕ್ ಕಸದ ದೊಡ್ಡ ರಾಶಿಯೇ ಬೆಳೆಯುತ್ತದೆ. ಇಂಥ ಸಮಯದಲ್ಲಿ ಲೇಖಕಿಯವರು ತಮ್ಮ ಆಪ್ತರಲ್ಲಿ ಒಬ್ಬರಾಗಿದ್ದ ಭಾರತಿ ಪ್ರಭುರವರನ್ನು ಪರಿಚಯಿಸುತ್ತಾರೆ. ವಾಕ್ಯಶ್ರವಣ ತಜ್ಞರಾದ ಇವರು ಪರಿಸರದ ಬಗ್ಗೆ ನಿಜವಾದ ಕಾಳಜಿ ಉಳ್ಳವರಾಗಿದ್ದಾರೆ. ಪ್ರತಿ ಬಾರಿಯೂ ತಾವು ಮನೆಗೆ ಏನೇ ವಸ್ತು ಕೊಂಡು ತರಬೇಕಾದರೂ ಪ್ಲಾಸ್ಟಿಕ್ ಚೀಲ ಬಳಸದೆ ಮನೆಯೊಂದಲೇ ಕೈಚೀಲದಲ್ಲಿ ತುಂಬಿಸಿಕೊಂಡು ಬರುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಭಾರತಿ ಪ್ರಭು ರವರು ಪರಿಸರ ಸಂರಕ್ಷಣೆಯ ಬಗ್ಗೆ ಸರಳವಾದ ಕರಪತ್ರ ತಯಾರಿಸಿದ್ದಾರೆ. ಅದನ್ನು ತಮಗೆ ಗೊತ್ತಿರುವವರಿಗೆ ಗೊತ್ತಿರುವ ಅಂಗಡಿಯವರಿಗೂ ಹಂಚಿ ಅಂಟಿಸಿದ್ದಾರೆ. ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ಪ್ರಸ್ತುತ ಪಠ್ಯದಲ್ಲಿ ಬಂದಿರುವ ಮತ್ತೊಂದು ಮುಖ್ಯ ವಿಷಯವೆಂದರೆ ಕೋಲಾದಲ್ಲಿ ಕೀಟನಾಶಕ ಇರುವ ಬಗ್ಗೆ ದೊಡ್ಡ ಕೋಲಾಹಲ ಎದ್ದಾಗ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತದೆ. ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡದೆ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂಬುದನ್ನು ಸಿಎಸ್ಟಿ ವರದಿಯಲ್ಲಿ ತಿಳಿಸಿತ್ತು. ಅಂತರ್ಜಲವನ್ನು ನಾವು ಸಂರಕ್ಷಿಸಬೇಕು. ಇದಕ್ಕಾಗಿ ಲೇಖಕಿಯವರ ತಾಯಿಯವರು ಯಾವ ಕೀಟನಾಶಕವನ್ನು ಬಳಸದೆ, ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಮನೆಯ ತುಂಬ ಹೂವು, ತರಕಾರಿ, ಹಣ್ಣಿನ ಗಿಡ ಬೆಳೆಸಿರುವುದನ್ನು ಪ್ರಸ್ತುತ ಪಠ್ಯದಲ್ಲಿ ಉಲ್ಲೇಖಿಸಿದ್ದಾರೆ. ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ಮನೆಯ ಕಸ ಮುಸುರೆಯನ್ನೆಲ್ಲ ಬೀದಿ ಎಸೆಯದೆ ತಮ್ಮ ಹಿತ್ತಲಿನಲ್ಲಿ ಗುಂಡಿ ಮಾಡಿ ಅದಕ್ಕೆ ಸುರಿಯುವರು. ನಂತರ ಅದನ್ನು ಮಣ್ಣಿನಿಂದ ಮುಚ್ಚುವರು. ಅದು ಕೊಳೆತ ಮೇಲೆ ಅದನ್ನೇ ಗಿಡಗಳಿಗೆ ಬಳಸುವರು. ಇದರಿಂದ ಯಾವುದೇ ರೀತಿಯಿಂದಲೂ ಅಂತರ್ಜಲಕ್ಕೆ ಹಾನಿಯಾಗುವುದಿಲ್ಲ. ನಂತರ ಲೇಖಕಿಯವರು ತಾವು ವಿದೇಶ ಯಾತ್ರೆಗಳ ಸಮಯದಲ್ಲಿ ಅನೇಕ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಳ್ಳುವ ಸಂದರ್ಭ ಒದಗಿತ್ತು. ಅವರಲ್ಲಿ ಕೆಲವರು ಭಾರತದಲ್ಲಿ ಸ್ವಚ್ಛತೆಯಿಲ್ಲ, ವ್ಯವಸ್ಥೆಯಿಲ್ಲ, ಆದಿಲ್ಲ, ಇದಿಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದೆಲ್ಲ ದೂರುವುದನ್ನು ಕೇಳಿದಾಗ ಬಲು ಕೆಡುಕೆನಿಸುತ್ತಿತ್ತು. ಇವರು ಭಾರತಕ್ಕೆ ಬಂದಾಗ ಬೀದಿಗಳಲ್ಲಿ ಕಸ ಎಸೆಯಲು ಹಿಂದು ಮುಂದು ನೋಡದೇ ಇರುವವರು ಈಗ ನಮ್ಮ ದೇಶವನ್ನು ತೆಗಳುವುದೇ ಅಲ್ಲದೆ ವಿದೇಶದ ಬಗ್ಗೆ ಹೊಗಳುವುದರಲ್ಲಿ ಯಾವ ಅರ್ಥವಿದೆ ಎನಿಸುತ್ತದೆ. ಈ ಸಂದರ್ಭದೊಡನೆ ವಿವರಿಸಿ. ಪ್ರಶ್ನೆ 1. ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ. ಪ್ರಸ್ತುತ ಈ ವಾಕ್ಯವನ್ನು ಲೇಖಕಿ ನೇಮಿ ಚಂದ್ರರವರು ರಚಿಸಿರುವ ಏನಾದರೂ ಮಾಡಿ ದೂರಬೇಡಿ ಎಂಬ ಪಠ್ಯ ಭಾಗದಿಂದ ಆರಿಸಲಾಗಿದೆ. ಪ್ರಸ್ತುತ ಅಂಕಣ ಬರಹವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆರಿಸಲಾಗಿದೆ. ಸಂದರ್ಭ: ಪ್ರಸ್ತುತ ಈ ವಾಕ್ಯವನ್ನು ಲೇಖಕಿಯ ನೆಂಟರ ಹುಡುಗನೊಬ್ಬ ಬೆಂಗಳೂರಿನ ಎಂ.ಜಿ. ರಸ್ತೆ ಪೂರ ಸುತ್ತಿ ಬಂದು ಲೇಖಕಿಯವರಿಗೆ ಬಹಳ ಬೇಸರದಿಂದ ಈ ಮೇಲ್ಕಂಡ ಮಾತನ್ನು ಹೇಳುತ್ತಾನೆ. ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ಸ್ವಾರಸ್ಯ: ಲೇಖಕಿಯ ನೆಂಟರ ಹುಡುಗನೊಬ್ಬ ಬೆಂಗಳೂರಿನ ಎಂ.ಜಿ. ರಸ್ತೆ ಪೂರ ಸುತ್ತಿ ಬಂದು ಲೇಖಕಿಯವರಿಗೆ ಅಕ್ಕ ಬರೀ ವಿದೇಶಿ ಅಂಗಡಿ ಸಾಮಾನು, ವಿದೇಶಿ ಸಂಸ್ಕೃತಿ, ಶೋಕಿ, ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಎಂದು ಆರಂಭಿಸಿದನು.
ಬೆಂಗಳೂರು ನಗರದ ಎಂಜಿ ರಸ್ತೆಯಲ್ಲಿ ನೋಡಿದಾಗ ನಾವು ಸ್ವದೇಶದಲ್ಲಿರುವೆವೋ ಅಥವಾ ವಿದೇಶದಲ್ಲಿರುವವೋ ಎಂಬುದನ್ನೇ ಮರೆತು ಹೋಗುತ್ತೇವೆ. ವಿಶೇಷತೆ ಇಲ್ಲಿ ಕೇವಲ ವಸ್ತುಗಳನ್ನು ಮಾತ್ರವಲ್ಲದೆ ಜನರ ವೇಷಭಾಷೆ, ಅವರ ನಡವಳಿಕೆ ಯಾವುದರಲ್ಲಿಯೂ ನಾವು ಕನ್ನಡನಾಡಿನವರು ಎಂಬ ಭಾವನೆ ಬರುವುದೇ ಇಲ್ಲ ಎಂಬ ಭಾವನೆ ಇಲ್ಲಿದೆ. ಪ್ರಶ್ನೆ 2. ಸುಮ್ಮನೆ ದೂರಬೇಡಿ, ಏನಾದರೂ ಮಾಡಿ. ಪ್ರಸ್ತಾವನೆ: ಪ್ರಸ್ತುತ ಈ ವಾಕ್ಯವನ್ನು ಲೇಖಕಿ ನೇಮಿಚಂದ್ರರವರು ರಚಿಸಿರುವ ಏನಾದರೂ ಮಾಡಿ, ದೂರಬೇಡಿ ಎಂಬ ಪಠ್ಯ ಭಾಗದಿಂದ ಆರಿಸಲಾಗಿದೆ. ಪ್ರಸ್ತುತ ಅಂಕಣ ಬರಹವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆರಿಸಲಾಗಿದೆ. ಸಂದರ್ಭ: ಲೇಖಕಿಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ಪು.ತೀನ ರವರನ್ನು ಆಹ್ವಾನಿಸಿದ್ದರು. ಅವರು ತಮ್ಮ ಭಾಷಣದ ಮಧ್ಯ ಯಾವುದೋ ವಿಷಯವನ್ನು ಉಲ್ಲೇಖಿಸಿ ಅವರು ಹೇಳಿದ ಮಾತು ಸುಮ್ಮನೆ ದೂರಬೇಡಿ, ಏನಾದರೂ ಮಾಡಿ ಎಂಬ ಮಾತು ಲೇಖಕಿಯವರ ಮೇಲೆ ಪ್ರಭಾವ ಬೀರಿತು. ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ಸ್ವಾರಸ್ಯ: ನಾವು ಸಮಸ್ಯೆಯ ಭಾಗವಾಗಿರಬಾರದು. ಪರಿಹಾರದ ಹಾದಿಯಲ್ಲಿ ಸಣ್ಣ ಹೆಜ್ಜೆಯನ್ನಾದರೂ ಇಡಬೇಕು. ಮಾತನ್ನು ನೆನಪಿಸಿಕೊಂಡ ಲೇಖಕಿಯರು ನಮ್ಮ ಅತಿ ಸಣ್ಣ ಪ್ರಯತ್ನದಲ್ಲೂ ಬದಲಾವಣೆ ಮತ್ತು ಸುಧಾರಣೆಯ ಹಾದಿಯಲ್ಲಿ ಒಂದು ಪುಟ್ಟ ಹೆಜ್ಜೆ ಮುಂದಿಡಲು ಸಾಧ್ಯ ಎಂಬ ನಂಬಿಕೆಯನ್ನು ಪು.ತೀನ ರವರ ಮಾತು ಸುಮ್ಮನೆ ದೂರಬೇಡಿ, ಏನಾದರೂ ಮಾಡಿ ಎಂಬ ಮಾತು ಲೇಖಕಿಯವರ ಮೇಲೆ ಪ್ರಭಾವ ಬೀರಿತು. ವಿಶೇಷತೆ: ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳೂ ಕೂಡ ಬಹಳ ಮೌಲ್ಯಯುತವಾಗಿರುತ್ತವೆ. ಪ್ರಶ್ನೆ 3. ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು. ಪ್ರಸ್ತಾವನೆ: ಪ್ರಸ್ತುತ ಈ ವಾಕ್ಯವನ್ನು ಲೇಖಕಿ ನೇಮಿಚಂದ್ರರವರು ರಚಿಸಿರುವ ಏನಾದರೂ ಮಾಡಿ, ದೂರಬೇಡಿ ಎಂಬ ಪಠ್ಯ ಭಾಗದಿಂದ ಆರಿಸಲಾಗಿದೆ. ಪ್ರಸ್ತುತ ಅಂಕಣ ಬರಹವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆರಿಸಲಾಗಿದೆ. ಸಂದರ್ಭ: ತಂಪು ಪಾನೀಯ ಕೋಲಾಗಳಲ್ಲಿ ಕೀಟನಾಶಕ ಸೇರಿದೆ ಎಂಬ ಕೋಲಾಹಲ ಹಬ್ಬಿತು. ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲ್ಕಂಡ ವಾಕ್ಯವನ್ನು ಬರೆಯಲಾಗಿದೆ. ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ಸ್ವಾರಸ್ಯ: ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧೀಕರಿಸದೇ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂಬುದಾಗಿ ಸಿಎಸ್ಟಿ ವರದಿಯಲ್ಲಿ ನಮೂದಿಸಲಾಗಿತ್ತು ಎಂಬ ಅಂಶವನ್ನು ಸ್ಪಷ್ಟಪಡಿಸಿತ್ತು. ವಿಶೇಷತೆ: ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುವುದರಿಂದ ಅಂತರ್ಜಲವು ಅಶುದ್ಧಿಯಾಗದಂತೆ ಎಚ್ಚರವಹಿಸಬೇಕು. ಪ್ರಶ್ನೆ 4. ಆದಿಲ್ಲ ಇದಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಸ್ತಾವನೆ: ಪ್ರಸ್ತುತ ಈ ವಾಕ್ಯವನ್ನು ಲೇಖಕಿ ನೇಮಿಚಂದ್ರರವರು ರಚಿಸಿರುವ ಏನಾದರೂ ಮಾಡಿ, ದೂರಬೇಡಿ ಎಂಬ ಪಠ್ಯ ಭಾಗದಿಂದ ಆರಿಸಲಾಗಿದೆ. ಪ್ರಸ್ತುತ ಅಂಕಣ ಬರಹವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆರಿಸಲಾಗಿದೆ. ಸಂದರ್ಭ: ಲೇಖಕಿಯರು ವಿದೇಶಿ ಪ್ರವಾಸದಲ್ಲಿದ್ದಾಗ ಅನೇಕ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಳ್ಳುವ ಸಂದರ್ಭ ಒದಗಿತ್ತು. ಆಡುವ ಮಾತುಗಳು ಲೇಖಕಿಯರ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು. ಆ ಸಂದರ್ಭದಲ್ಲಿ ಮೇಲ್ಕಂಡ ವಾಕ್ಯವನ್ನು ಬರೆದಿದ್ದಾರೆ. ಉತ್ತರ ಮುಂದಿನ ಪುಟದಲ್ಲಿ ಮುಂದುವರಿಯುತ್ತದೆ. ಸ್ವಾರಸ್ಯ: ಅನಿವಾಸಿ ಭಾರತೀಯರು ವಿದೇಶದಲ್ಲಿ ನೆಲೆಸಿ ಸ್ವದೇಶವನ್ನು ಮರೆತು ಅಲ್ಲಿ ಅದಿಲ್ಲ ಇದಿಲ್ಲ. ಇಲ್ಲಿ ಎಲ್ಲವೂ ಎಷ್ಟು ಚೆನ್ನಾಗಿದೆ. ಸ್ವಚ್ಛತೆ ಇದೆ. ಆದರೆ ಇಲ್ಲಿ ಸ್ವಚ್ಛತೆ ಇಲ್ಲ, ವ್ಯವಸ್ಥೆ ಇಲ್ಲ ಎಂದಾಗ ಲೇಖಕಿಯವರಿಗೆ ಮಾತ್ರವಲ್ಲ ಎಲ್ಲ ಭಾರತೀಯರಿಗೂ ಬೇಸರವಾಗುತ್ತಿತ್ತು. ಏಕೆಂದರೆ ಇವರು ಮಾಡಿದ ತಪ್ಪನ್ನು ಮರೆತು ವಿದೇಶವನ್ನು ಹೊಗಳಿದರು. ವಿಶೇಷತೆ: ಭಾರತೀಯರು ಎಲ್ಲೇ ಇರಲಿ ಹೇಗೆ ಇರಲಿ ಭಾರತೀಯರಾಗಿರಬೇಕೆಂಬ ಆಶಯ ನಮ್ಮಲ್ಲಿರಬೇಕು. ಭಾಷಾಭ್ಯಾಸ: ಕೆಳಗಿನ ಅನ್ಯದೇಶೀಯ ಪದಗಳಿಗೆ ಕನ್ನಡದ ಅರ್ಥ ಬರೆಯಿರಿ. 1. ಇನಾಮು, ಬಹುಮಾನ. 2. ಫೋನ್, ದೂರವಾಣಿ. 3. ಬ್ಯಾಗ್, ಚೀಲ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. 1. ದೂರಬೇಡಿ. ದಯವಿಟ್ಟು ಸರಿ ತಪ್ಪು ಪರಿಗಣಿಸದೆ ಯಾರನ್ನು ದೂರಬೇಡಿ. 2. ಆಹ್ವಾನ: ನಾವು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಕುವೆಂಪು ರವರನ್ನು ಆಹ್ವಾನಿಸಿದೆವು. 3. ಕ್ರಾಂತಿ: ಸಮಾಜ ಸುಧಾರಣೆಯಲ್ಲಿ ಬಸವಣ್ಣನವರು ದೊಡ್ಡ ಕ್ರಾಂತಿ ಎನ್ನೇ ಮಾಡಿದರು. 4. ಹೋರಾಟ: ಕನ್ನಡ ಪರ ಹೋರಾಟಗಾರರು ಕನ್ನಡಕ್ಕಾಗಿ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. 5. ಕರಪತ್ರ: ಚುನಾವಣಾ ಸಮಯದಲ್ಲಿ ಅಭ್ಯರ್ಥಿಗಳು ಕರಪತ್ರ ಹಂಚುತ್ತಾ ಮತಯಾಚಿಸುತ್ತಾರೆ. ಕೃತಿಕಾರರ ಪರಿಚಯ: ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ 16, 1959 ರಂದು ಜನಿಸಿದರು. ತಂದೆ ಪೊ. ಜಿ. ಗುಂಡಣ್ಣ, ತಾಯಿ ತಿಮ್ಮಕ್ಕ. ಪ್ರಾರಂಭಿಕ ಶಿಕ್ಷಣ ತುಮಕೂರು, ಮೈಸೂರಿನಲ್ಲಿ ಪೂರೈಸಿದರು. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ನಿಂದ ಬಿಎಸ್ಸಿ ಪದವಿಯನ್ನು, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಎಂಎಸ್ ಪದವಿಯನ್ನು ಗಳಿಸಿದರು. ಬೆಂಗಳೂರಿನ ಎಚ್ಎಎಲ್ ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿದ್ದಾರೆ.
ಕನ್ನಡದಲ್ಲಿ ಚಿಂತನ ಪೂರ್ಣಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಯಾದ್ ವಶೇಂ ಕಾದಂಬರಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕತೆಗಳು, ನೇಮಿಚಂದ್ರರ ಕತೆಗಳು ಮುಂತಾದ ಕಥಾ ಸಂಕಲನಗಳು. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ ಪ್ರವಾಸ ಕಥನಗಳು, ಬದುಕು ಬದಲಿಸಬಹುದು ಅಂಕಣ ಬರಹಗಳು ಮೊದಲಾದವುಗಳು. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ಅಂಕಣ ಬರೆಹವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ಚಾನಲ್ ಅನ್ನು ಬೆಳೆಸಲು ಬೆಂಬಲಿಸಿ. ಧನ್ಯವಾದಗಳು.